ಮಾಡಿರುವ ಭೂಕರು. ಸಾಗರ ಸುಭಾಷ್ ನಗರ ಶಾಲೆಯ 5 ಎಕರೆ ಭೂಮಿ ಹೊಡೆಯಲು ಪ್ಲಾನ್. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ಇದು ಸಾಗರ ತಾಲೂಕಿನ ಆಡಳಿತ ಕಚೇರಿ. ಸಾಗರ ತಾಲೂಕಿನ ಭೂಮಿಯ ಎಲ್ಲ ರೀತಿಯ ದಾಖಲೆಗಳು ಇಲ್ಲಿ ಅಡಕವಾಗಿರುತ್ತದೆ. ಆದರೆ ಇತ್ತೀಚೆಗೆ ಸಾಗರ ತಾಲೂಕು ಆಡಳಿತ ಸೌಧ ಒಂದಲ್ಲ ಒಂದು ಅಕ್ರಮಗಳ ಸುದ್ದಿಗಳ ತಾಣವಾಗುತ್ತಿದೆ. ಸರ್ಕಾರಿ ದಾಖಲೆಗಳನ್ನು ತಿದ್ದುಪಡಿ ಮಾಡುವ ಕೆಲವು ಅಧಿಕಾರಿಗಳ ಸಹಕಾರದಿಂದ ಅಕ್ರಮ ಭೂ ಕಬಳಿಕೆದಾರರಿಗೆ ಸ್ವರ್ಗವಾಗುತ್ತಿದೆ. ಭೂಗಳ್ಳರಿಗೆ ಸರ್ಕಾರಿ ಜಮೀನು, ದೇವಸ್ಥಾನ, ಕಟ್ಟಡ, ಕೊನೆಗೆ ತಾವು ಕಲಿತ ಶಾಲೆಯ ಜಾಗವನ್ನೇ ಗುಳುಂ ಮಾಡಲು ಹೊರಟಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶ ತಂದಿದೆ. ಸಾಗರದ ಸೊರಬ ರಸ್ತೆಯಲ್ಲಿರುವ ಇತ್ತೀಚೆಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ 100% ತೇರ್ಗಡೆಯೊಂದಿಗೆ ರಾಜ್ಯ ಮಟ್ಟದಲ್ಲಿ ಹೆಸರು ತಂದುಕೊಡುತ್ತಾ ಸಾಗರದ ಸುಭಾಷ್ ನಗರದ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು ವರ್ಷಗಳಿಂದ ಇಲ್ಲಿಯ ಮಕ್ಕಳಿಗೆ ಉತ್ತಮ ಬೋಧನೆ ನೀಡುತ್ತಾ ಇಲ್ಲಿಯ ಕಲಿತ ಮಕ್ಕಳು ವಿವಿಧ ಅಧಿಕಾರದಲ್ಲಿ ತೊಡಗಿದ್ದಾರೆ. ಸಾಗರ ತಾಲೂಕಿನ ಮಂಕೋಡು ಗ್ರಾಮ, ಚಂದ್ರಮಾವಿನಕೊಪ್ಪಲು ಹಾಗೂ ಮಂಗಳಬೀಸು ಗ್ರಾಮದ ವಿವಿಧ ಸರ್ವೆ ನಂಬರ್ಗಳು ಸಂಧಿಸುವ ಜಾಗದಲ್ಲಿ ಸುಮಾರು 5 ಎಕರೆ ಭೂಮಿಯನ್ನು ಹೊಂದಿದ್ದು, ಇದರ ಮೇಲೆ ಭೂಗಳ್ಳರ ವಕ್ರದೃಷ್ಟಿ ಬೀರಿದೆ. ಸ್ಥಳೀಯರ ನಿದ್ದೆಗೆಡಿಸಿರುವ ಈ ಪ್ರಕರಣದಲ್ಲಿ ಸುಮಾರು 5 ಎಕರೆ ಜಾಗದಲ್ಲಿ 3 ಎಕರೆಗಿಂತಲೂ ಹೆಚ್ಚಿನ ಭೂಮಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಭೂಮಿ ಕಬಳಿಸಲು ಹೊರಟಿದ್ದಾರೆ ಎಂಬ ಮಾಹಿತಿ ಒದಗಿ ಬಂದಿದೆ. ಸುದ್ದಿ ತಿಳಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಇಂದು ಜಯರಾಮ್ ಸುವರ್ಣಗದ್ದೆ ನೇತೃತ್ವದಲ್ಲಿ ಸಾಗರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರವಿಕುಮಾರ್, ಶ್ಯಾಮ್, ನವೀನ್, ಅರುಣ್ ಕುಮಾರ್, ಗಣೇಶ್ ಸಂಘಟನೆಯ ಪ್ರಮುಖರು ಭಾಗಿಯಾಗಿದ್ದರು. ಶಾಲೆ ಜಾಗವನ್ನು ಕಬಳಿಸಿದ ಜಾಗವನ್ನು ಬಿಡುತ್ತಾ ಹಿಂದಟ್ಟು ಹೊಡಿಸಿರುವ ಅಧಿಕಾರಿಗಳಿಗೆ, ಶಾಲೆ ಜಾಗವನ್ನು ಕಬಳಿಸಿದ ಕಳ್ಳರ ಪರವಾಗಿ ನಿಂತ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ, ಮೌನ ವಹಿಸಿರುವ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ. ಶಾಲೆ ಜಾಗ ಕಬಳಿಸಿದ ಭೂಮಾಫಿ ಕಳ್ಳರಿಗೆ ಪ್ರವೀಣ್ ಶೆಟ್ಟಿ ಬಣದಿಂದ ಹೋರಾಟವನ್ನು ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಸಾಗರದ ಸುಭಾಷ್ ನಗರ ಶಾಲೆ 5 ಎಕರೆ ಇರುವ ಜಾಗವನ್ನ ಕೆಲವು ಹಣ ಅಧಿಕಾರ ಬಲದಿಂದ 3 ಎಕರೆಯನ್ನ ಇವತ್ತು ಅಕ್ರಮಗೊಳಿಸಿಕೊಂಡಂತ ಭೂಮಾಫಿ ಕಳ್ಳರಿಗೆ ಕೆಲವು ಅಧಿಕಾರಿಗಳು, ಹಿರಿಯ ಕಂದಾಯ ಅಧಿಕಾರಿಗಳು ಗೊತ್ತಿಲ್ಲದೆ ಆ ದಂಧೆ ನಡೆದಿದೆ ಅಂತ ಕಾಣುತ್ತೆ. ಮಧ್ಯ ರಸ್ತೆಯಲ್ಲಿರುವ ಜಾಗವನ್ನ ನಕಲಿ ದಾಖಲೆ ಮಾಡಿಕೊಟ್ಟಂತವರಿಗೆ ಈಗ ಶಾಲೆ ಜಾಗವನ್ನು ಕಬಳಿಸಿದಂತವರಿಗೆ ಜಾಗ ತೆರವು ಮಾಡದೆ, ಯಾವತ್ತು ಶಾಲೆ ಜಾಗ ದೇವರ ಜಾಗ ಅಂತಾರೆ, ದೇವರ ಜಾಗವನ್ನು ಕಬಳಿಸಿದಂತ ವಿರುದ್ಧ ಕಬಳಿಸಿಕೊಂಡಂತ ಅಧಿಕಾರಿಗಳು ಸಾರ್ವಜನಿಕರ ಜಾಗವನ್ನು, ಶಾಲೆ ಜಾಗವನ್ನು ಕಬಳಿಸಿದಂತ ವ್ಯಕ್ತಿಗಳಿಗೆ ಇನ್ನೂ ಕೂಡ ತೆರವು ಮಾಡದೆ ದಾಖಲೆಯಿಂದ ಪರಿಶೀಲನೆ ಮಾಡುತ್ತೀನಿ ಅಂತಾರಂತೆ ಸಾಗರ ಕಂದಾಯ ಇಲಾಖೆ. ಆದರೆ ಈಗಿನ ಹೊಸಬಾಗಿ ಬಂದ ತಹಶೀಲ್ದಾರ್ ಮೇಡಮ್ ಅವರೇ, ಸಾಗರದಲ್ಲಿ ಭೂಮಾಫಿ ಕಳ್ಳರ ಕೈಚಳಕ ಬಹಳ ನಡೆದಿದೆ, ನಿಮ್ಮ ಕಂದಾಯ ಇಲಾಖೆಯಲ್ಲಿ ಅಧಿಕಾರಿ ಕೂಡ ಇದ್ದಾರೆ. ಹಾಗಾಗಿ ಸರ್ಕಾರಿ ಶಾಲೆ ಜಾಗ ಉಳಿಸಿ ಶಾಲೆ ಮಕ್ಕಳ ಭವಿಷ್ಯಕ್ಕಾಗಿ 5 ಎಕರೆ ಜಾಗವನ್ನ ಯಾರು ಹಿಂದಿನ ರಾಜಕಾರಣಿಗಳು ಹೋರಾಟಗಾರರನ್ನ ಅದನ್ನು ರೆಕಾರ್ಡ್ ಮಾಡಿದ್ರು, ಆ ಜಾಗವನ್ನು ಕಬಳಿಸಿದಂತ ವ್ಯಕ್ತಿಗಳಿಗೆ ಕೂಡಲೇ ತೆರವು ಮಾಡಬೇಕು, ಶಾಲೆ ಜಾಗವನ್ನು ಉಳಿಸಬೇಕು. ಅದು ಸುಳ್ಳು ದಾಖಲು, ಆ ದಾಖಲು ಸರಿ ಇಲ್ಲ ಅಂತಾರಂತೆ. ಹಾಗಾಗಿ ಸಾಗರದಲ್ಲಿ ಈ ಜಾಗವನ್ನು ಏನಾದ್ರು ತೆರವು ಮಾಡದೆ ಹೋದ್ರೆ, ಹಣ ಬಲ, ಅಧಿಕಾರ ಬಲ ಇದ್ದೇನಾದ್ರೂ ಮೌನ ವಹಿಸಿದ್ರೆ
ನಾನು ತಹಸೀಲ್ದಾರ್ ಕಚೇರಿಯ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಹೋರಾತ್ರಿ ಧರಣಿಯನ್ನ ಕೂಡಬೇಕಂತ ನಿರ್ಧಾರ ಮಾಡಿದ್ವಿ. ಇಂದು ತಹಸೀಲ್ದಾರ್ ಮೇಡಮ್ ಇಲ್ಲ ಅಂತ ಕಾಣುತ್ತೆ, ಆದ್ರೂ ಅವರ ಸಿಬ್ಬಂದಿಗಳು ಇರಬೇಕು. ಆದ್ರೆ ತಹಸೀಲ್ದಾರ್ ಮೇಡಮ್ ಬರೋದಕ್ಕೆ ಇಲ್ಲೇ ಕೂರ್ತಿರ್ಬೇಕಾರೆ ಅದೇನಿಲ್ಲ. ನಮಗೆ ಸರ್ಕಾರಿ ಶಾಲೆ ಕಬಳಿಸಿದಂತ ಭೂಮಾಫಿ ಕಳ್ಳರ ವಿರುದ್ಧ ದೂರು ದಾಖಲಾಗಬೇಕು. ನಕಲಿ ದಾಖಲೆ ಮಾಡಿಕೊಟ್ಟವರಿಗೆ ಕೂಡ ಅವರಿಗೂ ಕೂಡ ಶಿಕ್ಷೆ ಆಗಬೇಕು. ಕಂದಾಯ ಇಲಾಖೆಯಲ್ಲಿ ಸುಮಾರು ಅಧಿಕಾರಿಗಳಿದ್ದಾರೆ, ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಕಾಣುತ್ತಾರೆ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಶಾಲೆ ಜಾಗದ ಪರವಾಗಿ, ಕನ್ನಡ ಶಾಲೆ ಜಾಗದ ಪರವಾಗಿ, ಸಾಗರ ಸ್ವರ್ಭ ರಸ್ತೆ ಇರುವ ಸುಭಾಷ್ ನಗರ ಶಾಲೆ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಅವರ ಶಾಲೆ ಯಾರು ಜಾಗ ಕಬಳಿಸಿದ್ರೋ ಅವ್ರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಯಾವತ್ತೂ ಕೂಡ ಇರ್ತೀನಿ ಅಂತ ಹೇಳಿ ನಾನು ಆದ ಕಾರಣ ತಮ್ಮ ಇಲಾಖೆಯಿಂದ ಸ್ಥಳ ಪರಿಶೀಲಿಸಿ ಒತ್ತುವರಿದ ಸರ್ಕಾರಿ ಶಾಲೆಗೆ ಮಂಜೂರಾದ ಸರ್ಕಾರಿ ಜಾಗದ ಒತ್ತುವರಿಯನ್ನು ತೆರವುಗೊಳಿಸಿಕೊಡಬೇಕಾಗಿ ನಮ್ಮಲ್ಲಿ ಒಂದು ನಿಮಿಷ ಮೇಡಮ್, ಒಂದು ಫೋಟೋ.